ನಾಗಶೇಖರ್ ಹೀರೋನ ಮುಟ್ಸಲ್ಲ. ನಾಗಶೇಖರ್ ಹೀರೋನ ಮುಟ್ಸಲ್ಲ. ಹಳೆಯ ನೆನಪುಗಳಂದರೆ ಎಲ್ಲವೂ ರಿಪೀಟ್ ಆಗಿದೆ. ತುಂಬ ಜನ ಒನ್ನಲ್ಲಿದ್ದವರು ಟೂರ್ ಇದ್ದಾರೆ, ಇನ್ಕ್ಲೂಡಿಂಗ್ ಸತ್ಯ ಆಗ್ಬೋದು, ನಾಣಿಯವರಿದ್ದಾರೆ, ಸಾಧು ಸರ್ ಇದ್ದರು, ಅಲ್ಲೂ ಇದ್ದರು, ಎಲ್ಲ ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ. ಬಟ್ ತುಂಬ ದೊಡ್ಡ ಕತೆ ಇದು, ತುಂಬ ವಾಸ್ಟ್ ಆಗಿರುವಂಥ ಒಂದು ಕತೆ. ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ, ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಗಶೇಖರ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಆಗಿದ್ದಾರೆ. ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ವಿಷಯಗಳಿದ್ದಾವೆ ಅದೆಲ್ಲವನ್ನೂ ಡೈರೆಕ್ಟರು, ಕ್ಯಾಮ್ರಾಮನ್ನು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. 100% ತುಂಬ ನಂಬಿಕೆಯಿಂದ, ವಿಶ್ವಾಸದಿಂದ ಹೇಳ್ತೇನೆ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ. 5 ಹಾಡುಗಳನ್ನ ಕವಿರಾಜೆ ಬರೆದಿರೋದು. ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜೆ ಬರೆದಿದ್ರು. ಇಲ್ಲಿ ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ ಬಜರಂಗಿ ಮೋನ ಮಾಸ್ಟರ್. ಅದಕ್ಕೆ ಸತ್ಯನ್ ಕ್ಯಾಮ್ರಾ ವರ್ಕ್ ಬಗ್ಗೆ ನಾವೇನು ಹೇಳುವಂಗಿಲ್ಲ. ಇವತ್ತಿನ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ. ಬಟ್ ಅದರೆಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ. ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಕ್ಕೆ ನನಗಿಂತ ಹೆಚ್ಚು ಫಾಲೋ ಅಪ್ ಕುಮಾರ್ ಇರ್ತಾರೆ. ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು, ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳವಾಗಿ ಕೊಟ್ಟಿದ್ದಾರೆ. ಏನು ಚಾಲೆಂಜ್ ಇಲ್ಲ. ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ, ನಮ್ಮ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ತುಂಬ ವಿಶ್ವಾಸ ಹೆಚ್ಚಿದೆ, ಆತ್ಮವಿಶ್ವಾಸ ತುಂಬ ಜಾಸ್ತಿ ಇದೆ. ಚೆನ್ನಾಗಿತ್ತು, ಹೊಸ ಥರದ ಫೈಟು. ಹೆಚ್ಚು ಕಡಿಮೆ ಒಂದು 150-200 ಬ್ಯಾಗ್ ಧೂಳು, 3 ಕಲರ್ ಧೂಳು, ಇಡೀ ಫ್ಲೋರ್ ಧೂಳಾಗೋಗಿತ್ತು. ಇನ್ನು ನಾನೇನಾಗಿರ್ಬೇಕು. ಒಂದೊಂದು ಅಂದ್ರೆ ಅದರಲ್ಲಿ ಬಾಂಬ್ ಬೇರೆ, ಪೌಡರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ. ಇಲ್ಲೇನೆ ಆ ಬೆಂಕಿ ಉಂಡೆಗಳು ಹೋಗ್ತಾ ಇರ್ತವೆ. ತುಂಬಾ ಹಾಡು ಚೆನ್ನಾಗಿತ್ತು. ಅಲ್ಲಿ ನಾನು ಯಾವತ್ತೂ ಶ್ರಮ ಹಾಕದೆ ಯಾವುದು ಕೆಲಸಗಳಾಗಲ್ಲ. ಅದನ್ನು ನಂಬ್ಕೊಂಡು ಬಂದಿರೋರು ನಾವು. ಅವ್ರು ಅಂತಾರೆ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಅಂತ ಮಾಡಿದ್ದೀವಿ. ಸೇಫ್ಟಿ ಇಟ್ಕೊಂಡೆ ಮಾಡೋದಲ್ವ ಎಲ್ಲ. ಬಟ್ ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ. ಪ್ರತಿ ಶಾಟ್ ಹೊರಗಡೆ ಹೋಗಂಗಂದ್ರೆ ಇಷ್ಟು ಬರ್ತಿತ್ತು. ಚೆನ್ನಾಗಿತ್ತು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಚಿತ್ರೀಕರಣ ಮುಗಿದಿದೆ, ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ. ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು 6 days ಮಾಡಬೇಕು. ರಿರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರೆ ಸಾಧು ಸಾರೆ. ಎಡಿಟಿಂಗ್ ಅದರ ಪಾಡಿಗೆ ನಡೀತಾ ಇದೆ. ಅದೇ ಇನ್ನು ಈ 6 days ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳಿಗೆ ಹೋಗ್ಬೇಕು. ವಂಡರ್ಫುಲ್ ಆಗಿದೆ, ನಮಗಂತೂ ಖುಷಿ ಇದೆ. ಫೋಟೋಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತೀರಾ, ಹಾಡನ್ನು ನಿಮಗೆಲ್ಲ ತೋರಿಸಿದ್ವಿ ನಾವು ಒಂದು ಹೇಗೆ ಕಾಣ್ತೀವಿ ಅಂತ. ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಮತ್ತು ಸಂಜು ಗೀತಾ ಒನ್ನಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ. ಪ್ರೀತಿನ ಅದರ ಉತ್ಕಟತೆನ ಕಣ್ಣಲ್ಲಿ ತೋರಿಸುವಂಥ ಒಂದು ಪ್ರಯತ್ನ. ಯಾವುದೇ ಥರದ ಶೋಗಿ ಥರದ್ದೇನೂ ಇಲ್ಲ ಅದರಲ್ಲಿ. ನಾಗಶೇಖರ್ ಹೀರೋನ ಮುಟ್ಸಲ್ಲ. ಅಮ್ಮ ಮಗಳಿಬ್ರು ತುಂಬ ಖುಷಿ. 8 ವರ್ಷದಿಂದ ಈಗ ಮುಕ್ತಿ. ಇಲ್ಲ, ಇದು ತಿರ್ಗಿ ಆ ಥರ ಬರಬೇಕಾದ್ರೆ ಇನ್ನೊಂದು 3 ವರ್ಷ ಬೇಕಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.